ಕಾಲು ಚಾಚಿ ಮುಂದೆ ನಿಧಾನವಾಗಿ ಒಂದೊಂದು ಕಾಲನ್ನು ಸೈಡ್ ತಗೊಳ್ಳಿ. ಸಾವಕಾಶವಾಗಿ ನಿಧಾನವಾಗಿ ಮಲಗಿಕೊಳ್ಳಿ. ಕಾಲುಗಳು ಕೈಗಳಲ್ಲಿ ಅಂತರ ಇಟ್ಕೊಳ್ಳಿ. ಕುತ್ತಿಗೆ ನೇರವಾಗಿಟ್ಕೊಳ್ಳಿ. ಕಣ್ಣುಗಳನ್ನು ಮೇಲ್ಗಡೆ ನೋಡ್ತಾ ಇರಲಿ. ಹಾಗೆಯೇ ನೋಡ್ತಾ ನೋಡ್ತಾ ಹಗುರವಾಗಿ ಕಣ್ಣುಗಳನ್ನು ಮುಚ್ಚಿ. ಮುಚ್ಚಿರುವಂಥ ರಪ್ಪೆ ಒಳಗಡೆ ಇರುವಂಥ ಕಣ್ಣಿನ ಗುಡ್ಡೆಗಳನ್ನು ಆ ಕಡೆ ಈ ಕಡೆ ಮೇಲ್ಗಡೆ ಕೆಳಗಡೆ ಪದೇ ಪದೇ ಬದಲಿಸಬೇಡಿ. ಸುಮ್ಮನೆ ಯಾವ ಸ್ಥಿತಿ ಇದೆ ಈಗಿನ ಕಣ್ಣಿನ ಗುಡ್ಡೆಯ ಸ್ಥಿತಿ ಅದೇ ಸ್ಥಿತಿಯಲ್ಲಿ ಬಿಡಿ. ಬಿಟ್ಕೊಂಡು ಮೇಲಿಂದ ರಪ್ಪನೆಯೆಂದು ಅಪ್ಪಳಿಸಿದ ಹಾಗೆ ಸಡಿಲಗೊಳಿಸಿ ದೇಹವನ್ನು. ಸಂಪೂರ್ಣ ಸಡಿಲ. ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಬಿಗಿತ ಇರಬಾರದು. ದೇಹದಲ್ಲಿ ಬಹಳಷ್ಟು ಹಗುರ, ಸಮಾಧಾನ, ಸಾವಧಾನದ ಸ್ಥಿತಿಯಲ್ಲಿ ಇರಬೇಕು. ಸಾವಧಾನ ಸ್ಥಿತಿ ಅಂದರೆ ಜನ್ಮ ಕೊಟ್ಟಿರುವಂಥ ತಾಯಿಯ ಮಡಿಲಲ್ಲಿ ಒಂದು ಮುಗ್ಧ ಮಗು ಹೆಂಗೆ ಮಲಗಿಕೊಂಡಿರುತ್ತೋ ಆರಾಮದಾಯಕವಾಗಿ ಸುಖಪೂರ್ವಕವಾಗಿ ಆ ಒಂದು ಮಡಿಲಲ್ಲಿ ಮಲಗಿಕೊಳ್ಳಬೇಕು. ಮಗುವಿನ ರೂಪವನ್ನು ತಾಳಿ ಜನ್ಮ ಕೊಟ್ಟಂಥ ತಾಯಿ ಮತ್ತು ನಮ್ಮನ್ನು ಜೀವಿಸಿದಕ್ಕೆ ಸ್ಥಳ ಕೊಟ್ಟಿರುವಂಥ ಭೂತಾಯಿ, ಈ ಭೂತಾಯಿಯ ಮಡಿಲಲ್ಲಿ ಮಲಗಿಕೊಂಡು ಸಹಜ, ಸರಳ, ನಿಧಾನ, ಸಮಾಧಾನ, ಬಹಳ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಪ್ರಕೃತಿ ನಿಯಮದಂತೆ ಉಸಿರು ಹರಿದಾಡ್ತಾ ಇರುತ್ತೆ. ಅದನ್ನು ಹರಿದಾಡಲು ಬಿಡಿ. ಹರಿದಾಡಲು ಎಷ್ಟು ನೋಡಿ, ತನ್ನಷ್ಟು ತಾನೇ ಹರಿತಾ ಇರುತ್ತೆ, ತನ್ನಷ್ಟು ತಾನೇ ಅಲೆದಾಡ್ತಾ ಇರುತ್ತೆ. ಅದನ್ನು ಗಮನಿಸಿ. ದೇಹದ ಒಳಗಡೆ ಗಾಳಿ ಒಳ ಪ್ರವೇಶ ಮಾಡುವಾಗ ಆ ದೇಹದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ. ಒಳಗಿನಿಂದ ಗಾಳಿ ಹೊರ ಹೋದಾಗ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಗಮನಿಸಿ. ಸಂಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿ ಬಿಡಿ. ವಿಶ್ರಾಂತಿ, ಸಮಾಧಾನ. ಸಮಾಧಾನ, ಶಾಂತ ಸ್ಥಿತಿ.
ಮನಸ್ಸಿನಲ್ಲಿ ಬರುವಂಥ ವಿಚಾರಗಳು, ಭಾವನೆಗಳು, ಕಲ್ಪನೆಗಳು, ಬೇರೆ ಬೇರೆ ದೃಶ್ಯಗಳು, ಹಿಂದೆ ನಡೆದದ್ದು, ಮುಂದೆ ನಡೆದದ್ದು, ಬೇರೆ ವಸ್ತುವಿನ ಬಗ್ಗೆ, ಬೇರೆಯವ್ರ ಬಗ್ಗೆ ಬರ್ತಾ ಇದ್ದರೆ ಅವುಗಳನ್ನು ಬಿಟ್ಟು ಒಂದು ಮಗುವಿನ ಥರ ಮಲಗಿ ನೋಡಿ. ನಿಮ್ಮ ಕಾಲಿನ ಬೆರಳುಗಳ ತುದಿ ಹಿಡ್ಕೊಂಡು ನಡುನೆತ್ತಿಯ ಭಾಗ ತನಕ ಪೂರ್ಣ ಸಮಾಧಾನ, ಸಡಿಲ, ಸಹಜ, ಆರಾಮ ಸ್ಥಿತಿ ಅನುಭವಿಸಿ ನೋಡಿ. ಕಾಲುಗಳನ್ನು ಗಮನಿಸಿ, ದೇಹವನ್ನು ಗಮನಿಸಿ, ಕೈಗಳನ್ನು ಗಮನಿಸಿ, ತಲೆಭಾಗವನ್ನು ಗಮನಿಸಿ. ಎರಡೂ ಕಾಲುಗಳನ್ನು ಸಡಿಲಗೊಳಿಸ್ಕೊಳ್ಳಿ, ಕೈಗಳನ್ನು ಸಡಿಲಗೊಳಿಸ್ಕೊಳ್ಳಿ, ತಲೆ ಸಡಿಲಗೊಳಿಸ್ಕೊಳ್ಳಿ, ಬೆನ್ನು ಸಡಿಲಗೊಳಿಸಿ, ಹೊಟ್ಟೆ ಸಡಿಲಗೊಳಿಸಿ, ಹೃದಯದ ಭಾಗ ಸಡಿಲಗೊಳಿಸಿ. ಆರಾಮ ಮಲಗಿ, ಮಲ್ಕೊಳ್ಳಿ. ಮೌನ ಮನಸ್ಸಿನಿಂದ, ಶಾಂತ ಮನಸ್ಸಿನಿಂದ, ಎಚ್ಚರಿಕೆಯ ಮನಸ್ಸಿನಿಂದ, ಜಾಗೃತ ಮನಸ್ಸಿನಿಂದ ಈಗ ಮಾಡುವಂಥ ಅಭ್ಯಾಸದ ವಿಧಾನದ ಅನುಭವವನ್ನು ಅನುಭವಿಸ್ತಾ ಆರಾಮವಾಗಿರಿ. ಆರಾಮ್ಸೆ ಪೂರ್ಣ ಆರಾಮ ಸ್ಥಿತಿ ನೋಡಿ. ಪರಿಪೂರ್ಣ ವಿಶ್ರಾಂತಿ ಸ್ಥಿತಿ, ವಿಶ್ರಾಂತಿ. ಹೀಗೆ ಉಸಿರಾಟ, ವಿಶ್ರಾಂತಿ ಕ್ರಮಬದ್ಧವಾಗಿ ನಡೀತಾ ಇರುತ್ತೆ. ಒಂದು ಆಸನ, ಶವಾಸನ ನೋಡಿ. ದೇಹ ಮಾತ್ರ ಜೀವ ಇಲ್ಲದರ ಥರ ಒಂದು ಸ್ಥಿತಿಯನ್ನು ಹೊಂದೈತಿ. ಜೀವ ಮಾತ್ರ ಗಾಳಿ ಹರಿದಾಡುವುದರಲ್ಲಿ ಅದನ್ನೂ ಅಲದಾಡ್ತಾ ಇದೆ. ಆ ಜೀವವನ್ನು ಗಮನಿಸಿ. ಪವಿತ್ರವಾದ ಸ್ಥಳ, ಪವಿತ್ರವಾದ ಮನಸ್ಸಿನಿಂದ ಜೀವವನ್ನು ಗಮನಿಸಿ. ಪ್ರಾಣವಾಯು, ಅದೇ ಉಸಿರು ಗಮನಿಸಿ. ಮಲಗಿ ವಿಶ್ರಾಂತಿ ಪಡ್ಕೊಳ್ಳಿ. ಎಲ್ಲವನ್ನೂ ಮರೆತು ಬಿಡಿ. ಆರಾಮ. ನಿಮ್ಮ ಸಾಧನೆಗೆ, ನಿಮ್ಮ ಸಮಾಧಾನಕ್ಕಾಗಿ, ನಿಮಗೆ ವಿಶ್ರಾಂತಿಗಾಗಿ, ನಿಮ್ಮಲ್ಲಿ ಜಾಗರೂಕತೆಗಾಗಿ ದೇಹದ ಪ್ರತಿಯೊಂದು ಅಂಗಾಂಗಗಳು ಅಂದರೆ ಕಾಲಿನ ಬೆರಳುಗಳ ತುದಿ ಹಿಡ್ಕೊಂಡು ನಡುನೆತ್ತಿಯ ಭಾಗ ತನಕ ಇರುವಂಥ ಎಲ್ಲ ಜೀವಕೋಶಗಳು, ಎಲ್ಲ ಭಾಗಗಳು, ಎಲ್ಲ ಅಂಗಾಂಗಗಳು ಎಲ್ಲವೂ ದೇಹದ ಪ್ರತಿಯೊಂದನ್ನು ಕೂಡ ಸಚೇತನ ಕ್ರಿಯಾಶೀಲತೆ ಸಮಾಧಾನವನ್ನು ಪಡೆದುಕೊಳ್ತಾ ಇರಬೇಕು. ಹೀಗೆ 10 ನಿಮಿಷ ಕಾಲಿನ ಬೆರಳುಗಳ ತುದಿ ಹಿಡ್ಕೊಂಡು ನಡುನೆತ್ತಿಯ ಭಾಗತನ ಗಮನಿಸ್ತಾ ಈ ಯೋಗ ನಿದ್ರೆಯ ಅನುಭವವನ್ನು ಅನುಭವಿಸ್ತಾ ಇರಿ. 10 ನಿಮಿಷ ಕಾಲಿನ ಬೆರಳುಗಳ ತುದಿ ಹಿಡ್ಕೊಂಡು ನಡುನೆತ್ತಿಯ ಭಾಗ ತನಕ ಗಮನಿಸ್ತಾ ಅದೇ ಸ್ಥಿತಿಯಲ್ಲಿರಿ. ಪರಿಪೂರ್ಣ ವಿಶ್ರಾಂತಿ.
ಒಂದು ನಾದ. ಮಗು ಮಲ್ಕೊಂಡಾಗ ತಾಯಿ ತೊಟ್ಟಿಲಲ್ಲಿ ಹಾಕಿದಾಗ ಅಥವಾ ಯಾವುದಾದ್ರೂ ಒಂದು ಶಬ್ದ ಅಥವಾ ನಾದ ಅಥವಾ ಹಾಡು ಕೇಳಿಸ್ತಾ ಇರ್ತಾಳೆ. ಆ ಹಾಡುವಿಕೆ ಮತ್ತು ಶಬ್ದದ ನಾದ ಕೇಳುವಿಕೆ, ತೊಟ್ಟಿಲ ತೂಗುವಿಕೆಯಿಂದ ಆ ಮಗುವಿನಲ್ಲಿ ವಿಶ್ರಾಂತಿ ಅಥವಾ ಸುಖನಿದ್ರೆಗೆ ಜಾರಿ ಬಿಡುತ್ತೆ ಮಗು. ಅದೇ ರೀತಿಯಾಗಿ ಉಸಿರು ತೆಗೆದುಕೊಂಡಾಗ, ಉಸಿರು ಬಿಟ್ಟಾಗ ಬೆನ್ನಿನ ಮೂಳೆ ಕೆಳಗೆ ಮೇಲೆ, ಹೊಟ್ಟೆ ಕೆಳಗೆ ಮೇಲೆ, ಹೃದಯದ ಭಾಗ ಕೆಳಗೆ ಮೇಲೆ, ಭುಜಗಳು ಕೆಳಗೆ ಮೇಲೆ, ಹಿಂಗೆ ಮೇಲೆ ಹೋಗುವಿಕೆ, ಕೆಳ ಬರುವಿಕೆ, ಈ ತೂಗುವಿಕೆಯನ್ನು ಭಾಳ ಸಹಜವಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾ ಇರುತ್ತೆ. ನೀವು ಹಾಗೇ ಪಡೆದುಕೊಳ್ತಾ ಇರಿ ನೋಡಿ. ಈಗ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಡುವಾಗ ಅಕಾರ, ಉಕಾರ, ಮಕಾರ 3 ಅಕ್ಷರಗಳು ಒಂದೇ ಧ್ವನಿಯಲ್ಲಿ. ಇನ್ನೊಮ್ಮೆ ಇನ್ನೊಮ್ಮೆ ಎಡು ಕಾಲು ಅಲುಗಾಡಿಸಿ, ಎಡು ಕಾಲು ಜೋಡಿಸಿ, ಎರಡು ಕೈಗಳನ್ನು ಉಜ್ಜಿರಿ. ಸ್ಪೀಡಾಗಿ ಉಜ್ಜಿ, ಮುಖದ ಮೇಲೆ ಸ್ಪರ್ಶ ಮಾಡಿಕೊಳ್ಳಿ. ಮತ್ತೊಮ್ಮೆ ಕೈಗಳನ್ನು ಉಜ್ಜಿ, ಭಕ್ಷ್ಯ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಹಸ್ತಗಳಲ್ಲಿರುವಂಥ ಶಾಖವನ್ನು ಕಣ್ಣಿಗೆ ಕೊಡ್ತಾ ಶಾಖ ತಂಪಾಗೋವರೆಗೆ ಅದೇ ಸ್ಥಿತಿಯಲ್ಲಿರಿ. ಭಕ್ಷ್ಯ ಕಣ್ಮುಂದೆ ತಗೊಂಡ್ಬನ್ನಿ, ದೂರಿಟ್ಕೊಳ್ಳಿ. ಕಣ್ಣುಗಳನ್ನು ಫಳ 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 ಪಿಳಕಿಸಿ, ಕಣ್ಮುಚ್ಚಿ ನಿಧಾನವಾಗಿ ಕಣ್ಣು ತೆರೆದು ಹಸ್ತದ ರೇಖೆಗಳನ್ನು ನೋಡಿ. ಕೈ ಬೆರಳುಗಳನ್ನು ಕೂಡಿಸ್ಕೊಂಡು ಹಿಂದೆ ಸ್ಟ್ರೆಚ್ ಮಾಡಿ, ಕಾಲು ಜಗ್ಗಿ ಫುಲ್ಲ ಸ್ಟ್ರೆಚ್ ಮಾಡಿ. ಎಡಕ್ಕೆ ಬರಲ್ಲ, ನಿಧಾನವಾಗಿ ಟರ್ನ್ ಮಾಡ್ಕೊಳ್ಳಿ, ಹೊಳ್ಳಾಡಿ. ತೊಡಿ ಮೇಲೆ ಕೈ ಇಟ್ಕೊಳ್ಳಿ. ಸ್ವಲ್ಪ ಕಣ್ಣು ಮುಚ್ಚಿ ಉಸಿರಾಡ್ರಿ. ಮೊಳಕಾಲುಗಳು ನೇರ ಇರಬೇಕು. ಪಾದದ ಮೇಲೆ ಪಾದ ಬರಬೇಕು, ಮೊಳಕಾಲ ಮೇಲೆ ಮೊಳಕಾಲ ಬರಬೇಕು. ದೇಹ ಸಡಿಲ ಬಿಡಬೇಕು. ಒಂದು ಕೈ ತಲೆದಿಂಬಿರಬೇಕು, ಒಂದು ಕೈ ತೊಡಿ ಮ್ಯಾಗಿರಬೇಕು. ಸಹಜ ಉಸಿರಾಟ ಮಾಡಬೇಕು. ತೊಡಿ ಮ್ಯಾಗಿರುವಂಥ ಕೈಯನ್ನು ಹೃದಯದ ಮುಂದೆ ನೆಲಕ್ಕೆ ಟಚ್ ಮಾಡಬೇಕು. ಸಾವಕಾಶವಾಗಿ ಕಣ್ಣು ತೆರಿಬೇಕು. ಹೃದಯದ ಮುಂದೆ ಟಚ್ ಮಾಡಿರುವಂಥ ಕೈ ಮೇಲೆ ಭಾರ ಹಾಕಿ ಎದ್ದು ಕೂತ್ಕೋಬೇಕು. ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಆರಾಮ್ ಕೈ ಮುದ್ರೆ ಇಟ್ಕೊಳ್ಳಿ. ಮುಖದಲ್ಲಿ ಪ್ರಸನ್ನತೆ ಇರಲಿ. ಹಗುರವಾಗಿ ಕಣ್ಣು ಮುಚ್ಚಿ. ಈ ಒಂದು ಪ್ರಸನ್ನತೆಯಿಂದ ಆರಾಮ್ಸೆಯಾಗಿ ನಮಸ್ಕಾರ ಮಾಡಿ ಆರಾಮ್ಸೆ ವಿಶ್ರಾಂತಿ ಬನ್ನಿ.